ಅಂಧರ ಬದುಕಿಗೆ ಬೆಳಕಾದ ಲೂಯಿಸ್ ಬ್ರೈಲ್ ಬಗ್ಗೆ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಬ್ರೈಲ್ ಲಿಪಿಯನ್ನು ಕಂಡುಹಿಡಿದ ಮಹಾನ್ ಪುರುಷ. ಆದರೆ ಅವನಿಗೂ ಮುಂಚೆ ಈ ಕುರುಡು ಲಿಪಿ ಬಳಕೆಯಲ್ಲಿತ್ತು. ಅಚ್ಚರಿ ಆಗ್ತಾ ಇದೆ ಅಲ್ವಾ? ನಿಮ್ಮ ಅಚ್ಚರಿಯನ್ನು ತಣಿಸಲು ಒಂದು ಅದ್ಭುತ ಕಥೆಯನ್ನ ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ, ನೋಡಿ. ಪ್ರಪಂಚದಲ್ಲಿ ಅಂಧರದ್ದೇ ಒಂದು ಪ್ರಪಂಚ. ಕಣ್ಣು ಕಾಣಿಸದವರಿಗೆ ಎಲ್ಲವೂ ಕಲ್ಪನೆಗಳೇ. ಆದರೆ ಕಲ್ಪಿಸಿಕೊಳ್ಳಲು ಬಣ್ಣಗಳು ಬೇಕು, ಬಗೆ ಬಗೆಯ ಚೆಹರೆಗಳು ಬೇಕು. ಆದರೆ ಅದ್ಯಾವುದು ಸಿಗದ ಅಂಧರಿಗೆ ಕೇಳಿಸಿಕೊಳ್ಳುವ ಕಿವಿಗಳಿವೆ, ಅದಕ್ಕೆ ಸ್ಪಂದಿಸುವ ಬಾಯಿ ಇದೆ. ಬರಿಯ ಕಿವಿಯಲ್ಲಿ ಕೇಳಿದ್ದನ್ನು ಓದಲು ಸಾಧ್ಯವಾದರೆ ಓದಿದ್ದನ್ನು ಬರೆಯಲು ಸಾಧ್ಯವಾದರೆ ಅಸಾಧ್ಯ. ಹೌದು ಸ್ನೇಹಿತರೆ, ಈ ಅಸಾಧ್ಯ ಎಂದುಕೊಂಡಿದ್ದ ಸಂಗತಿಯನ್ನ ಸಾಧ್ಯವಾಗಿಸಿದ್ದು ಒಬ್ಬ ಯುಗ ಪುರುಷ. ಅಂಧರಿಗೆ ಬರೆಯಲು ಓದಲು ಒಂದು ಲಿಪಿಯನ್ನು ರೂಪಿಸಿ ಅಂಧರು ಓದಬಲ್ಲರು, ಬರೆಯಬಲ್ಲರು ಎಂಬುದನ್ನು ಸಾಧಿಸಿ ನಿರೂಪಿಸಿದ ಮಹಾತ್ಮ ಬ್ರೈಲ್. ಬ್ರೈಲ್ ಲಿಪಿಯ ಕರ್ತೃ ಲೂಯಿ ಬ್ರೈಲ್. ಎಂದು ನಾವೆಲ್ಲರೂ ಓದಿದ್ದು, ಮಕ್ಕಳಿಗೂ ಕಲಿಸಿದ್ದು. ಆದರೆ ಇದು ಅರ್ಧ ಸತ್ಯ. ಹೌದು ಸ್ನೇಹಿತರೆ, ನಂಬಲು ಸಾಧ್ಯ ಇಲ್ಲ ಅಲ್ವೇ? ಹೌದು, ಇದು ಅರ್ಧ ಸತ್ಯ. ಲೂಯಿ ಬ್ರೈಲ್ಗಿಂತಲೂ ಮುಂಚೆನೇ ಕುರುಡು ಲಿಪಿ ಎಂದು ಹೆಸರಾಗಿದ್ದ ಈ ಲಿಪಿಯನ್ನು ಲೂಯಿ ಬ್ರೈಲ್ ಕೇವಲ ಅಭಿವೃದ್ಧಿಪಡಿಸಿದ್ದು ಅಷ್ಟೇನೆ. ಹಾಗಾದರೆ ಅವನಿಗಿಂತಲೂ ಮೊದಲು ಈ ಕುರುಡು ಲಿಪಿಯನ್ನು ಕಂಡುಹಿಡಿದಿದ್ಯಾರು, ಬಳಸಿದ್ಯಾರು? ಅದನ್ನು ತಿಳಿಯಲು ನಾವು ಫ್ರಾನ್ಸ್ ಇತಿಹಾಸದ ಪುಟಗಳನ್ನು ತಿರುಗಿಸಬೇಕಾಗ್ತದೆ ಸ್ನೇಹಿತರೆ. ಫ್ರಾನ್ಸ್ನ ಐತಿಹಾಸಿಕ ನಾಯಕ ದೊರೆ ನೆಪೋಲಿಯನ್ ಬೋನಪಾರ್ಟೆ. ಚಕ್ರವರ್ತಿ ನೆಪೋಲಿಯನ್ ಬೋನಪಾರ್ಟೆ ರಣವೀರ, ಯುದ್ಧತಂತ್ರ ನಿಪುಣ, ಯುದ್ಧೋತ್ಸಾಹಿ, ಜಗತ್ತನ್ನೇ ಗೆದ್ದು ಆಳುವ ಮಹತ್ವಾಕಾಂಕ್ಷಿ. ನೆಪೋಲಿಯನ್ ಬೋನಪಾರ್ಟೆ ಭಾಗವಹಿಸ್ತಾ ಇದ್ದ ಯುದ್ಧಗಳ ಸಂದರ್ಭಗಳಲ್ಲಿ ಕೆಲವು ರಹಸ್ಯ ಸಂಗತಿಗಳು, ಗುಪ್ತ ಮಾಹಿತಿಗಳು ಸೈನ್ಯದ ಬೇರೆ ಬೇರೆ ವಿಭಾಗಗಳಲ್ಲಿ ಹಂಚಿಕೆ ಆಗಬೇಕಾಗಿತ್ತು. ಅದು ಅತಿ ಮುಖ್ಯ ಮಾಹಿತಿಗಳು. ಶತ್ರುಗಳಿಗೆ ಸಿಗಬಾರದಿತ್ತು, ಸಿಕ್ಕಿದ್ರೂ ಅದು ಯಾರಿಗೂ ಅರ್ಥವಾಗದಂತಿರಬೇಕಿತ್ತು. ಆ ಸಮಯದಲ್ಲಿ ಯುದ್ಧ ಚಾಣಾಕ್ಷ ನೆಪೋಲಿಯನ್ಗೆ ಹೊಳೆದದ್ದೇ ಈ ಕುರುಡುಲಿಪಿ. ತೆಳುವಾದ ಮರದ ಪಟ್ಟಿಗೆಗಳ ಮೇಲೆ ಮೃದುವಾಗಿ ಸಂಕೇತಾಕ್ಷರಗಳನ್ನು ಕೆತ್ತಲಾಗ್ತಾ ಇತ್ತು. ಕತ್ತಲಲ್ಲೂ ಕೂಡ ಕೇವಲ ಕೈ ಬೆರಳುಗಳಲ್ಲಿ ಆಡಿಸಿ ಓದಬಹುದಾಗಿದ್ದ ಈ ಲಿಪಿಯು ತರಬೇತಿ ಪಡೆದ ಕೆಲವು ಸೇನಾ ನಾಯಕರಿಗೆ ಮಾತ್ರ ಅರ್ಥವಾಗ್ತಾ ಇತ್ತು. ಈ ತಂತ್ರ ಉಪಯೋಗಿಸಿ ನೆಪೋಲಿಯನ್ ಹಲವಾರು ಯುದ್ಧಗಳನ್ನ ಸುಲಭವಾಗಿ ಗೆದ್ದು ಚಕ್ರವರ್ತಿಯಾಗಿ ಮೆರೆದ. ಅವನ ನಂತರ ಕೆಲವು ಯುರೋಪ್ ದೇಶಗಳು ಈ ತಂತ್ರವನ್ನು ಅನುಸರಿಸಿದ್ವು. ನಂತರ ಈ ಕುರುಡುಲಿಪಿ ಹುಟ್ಟು ಅಂಧನಾಗಿದ್ದ ಲೂಯಿ ಬ್ರೈಲ್ ಕೈ ಸೇರಿತು.
ಇದರ ಮಹತ್ವವನ್ನು ಸರಿಯಾಗಿ ಅರಿತ ಲೂಯಿ ಬ್ರೈಲ್ ತನ್ನ ಇಡೀ ಜೀವಮಾನವನ್ನು ಈ ಲಿಪಿಯ ಅಭಿವೃದ್ಧಿಗಾಗಿ ವ್ಯಯಿಸಿದ. ಈ ಕುರುಡು ಲಿಪಿಯನ್ನು ಅದ್ಭುತವಾಗಿ ರೂಪಿಸಿದ. ಇದರ ಸಹಾಯದಿಂದ ಹುಟ್ಟು ಕುರುಡರು ಓದಲೂಬಹುದಾಗಿತ್ತು, ಬರೆಯಲೂಬಹುದಾಗಿತ್ತು. ನಂತರ ಇದು ಬ್ರೈಲ್ ಲಿಪಿ ಎಂದೇ ಹೆಸರಾಯಿತು. ಇಂದಿಗೂ ಸಹ ವಿಶ್ವದಾದ್ಯಂತ ಎಲ್ಲ ಅಂಧರಿಗೂ ಬೆಳಕಾಗಿರುವ ಬ್ರೈಲ್ ಲಿಪಿ ಅವರ ಬಾಳಿನ ಕಣ್ಣಾಗಿದೆ. ಸ್ನೇಹಿತರೆ, ನೋಡಿದ್ರ ವೀಕ್ಷಕರೇ, ವಿನಾಶದ ಯುದ್ಧಕ್ಕಾಗಿ ರೂಪುಗೊಂಡ ಕುರುಡು ಲಿಪಿಯು ನಂತರ ಬ್ರೈಲ್ ಲಿಪಿಯಾಗಿ ಮಾರ್ಪಾಡು ಹೊಂದಿ ಮಹಾನ್ ಮಾನವತಾವಾದಿ ಲೂಯಿ ಬ್ರೈಲ್ ಕೈಗೆ ಸಿಕ್ಕು ಕುರುಡರ ಪಾಲಿಗೆ ಕಣ್ಣಾಗಿದೆ, ಎಲ್ಲರ ಬಾಳಿನ ಬೆಳಕಾಗಿದೆ. ಎಂಥ ವಿಸ್ಮಯ ಅಲ್ವಾ ಸ್ನೇಹಿತರೆ.